ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಇವತ್ತಿನ ರೀಡಿಂಗ್ ನೀವು ಇಷ್ಟಪಡುವ ವ್ಯಕ್ತಿಯ ಬಗ್ಗೆ ಆಗಿರುತ್ತೆ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಅವರು ವಾಪಸ್ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಿಮ್ಮ ಲೈಫಿಗೆ ಬರ್ತಾರಾ, ಬರೋದಿಲ್ವಾ? ಸೊ ಬೇಸಿಕ್ಲಿ ಅವರ ಹಿಡನ್ ಇಂಟೆನ್ಷನ್ ಏನಿದೆ, ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಏನಾದರೂ ಒಳ್ಳೆಯ ಬದಲಾವಣೆ ಇದೆಯಾ, ಈ ಕುರಿತಾಗಿ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಎರಡು ಕ್ಯಾಂಡಲ್ ವ್ಯಾಕ್ಸ್ ಇದೆ. ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪಿಂಕ್ ಅಥವಾ ಗ್ರೀನ್. ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನ್ಸುತ್ತೆ, ಯಾವ ಕ್ಯಾಂಡಲ್ ಕನೆಕ್ಟೆಡ್ ಅನ್ಸುತ್ತೆ, ಆ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ ಅವರ ಹಿಡನ್ ಇಂಟೆನ್ಷನ್ಸ್ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಇದು ಎಲ್ಲದ್ರ ಬಗ್ಗೆ ಕೂಡ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಅನುಕೂಲ ಯಾವ್ದಿದೆ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೀವು ಮಾಡಿ. ಆಫೀಸ್ನಲ್ಲೂ ತಗೋಬಹುದು ಅಪಾಯಿಂಟ್ಮೆಂಟ್ನ. ಸೊ ನಾನು ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಈ ಒಂದು ಪಿಂಕ್ ಫಸ್ಟ್ ಕ್ಯಾಂಡಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಫ್ಯೂಚರ್ ಹೇಗಿರುತ್ತೆ, ಮತ್ತೆ ಅವರ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಕಡೆಗೆ, ಇದ್ರೆಲ್ಲ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಹಾನೆಸ್ಟ್ ಆಗಿದಾರಾ, ಲಾಯಲ್ ಆಗಿದಾರಾ, ಎಲ್ಲದ್ರ ಬಗ್ಗೆ ಕ್ಲಾರಿಟಿ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ವ್ಯಕ್ತಿ ತಾಳ್ಮೆ ಹೊಂದಿರುವಂತವ್ರು. ಹಾಗೂ ನಾನು ಎ ಲೆಟರ್ನ ನೋಡಿದೆ. ಈಗ ಎ ಲೆಟರ್, ಎಸ್, ಎ, ತಾಳ್ಮೆ ಇದೆ ತುಂಬಾ ಈ ವ್ಯಕ್ತಿಗೆ. ಆತರದಲ್ಲಿ ಡಿಸಿಷನ್ಸ್ ತಗೊಳ್ಳುವಂಥವ್ರಲ್ಲ. ಹಾಗೂ ಪ್ರಾಬ್ಲಮ್ ಬಂದ ತಕ್ಷಣ ಅವರು ಹೆದರ್ಕೊಳ್ಳೋದಿಲ್ಲ. ಅದನ್ನ ತುಂಬಾನೇ ಅರ್ಥ ಮಾಡ್ಕೊಂಡು, ವಿಷಯನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡುವಂಥವ್ರು ಇವರು. ಮತ್ತು ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಇರ್ಬೋದು ನಿಮ್ಮ ಮನಸ್ಸಲ್ಲಿ ಈಗ ಪ್ರೆಸೆಂಟ್, ಇವರು ಈ ಒಂದು ರಿಲೇಶನ್ಶಿಪ್ ಬಗ್ಗೆನೂ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಲ್ಲಿ ಏನ್ ಮಾಡಬೇಕು, ಈ ಒಂದು ರಿಲೇಶನ್ಶಿಪ್ಗೆ ನಾನು ಎಫರ್ಟ್ಸ್ ಹಾಕ್ಬೇಕಾ, ಟೈಮ್ ಕೊಡ್ಬೇಕಾ, ನನ್ನ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಒಂಥರ ಸೀದಾ ಸಾದಾ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕಂದ್ರೆ ಏನನ್ನು ಒಳಗೊಂದು ಹೊರಗೊಂದು ಆ ತರ ಎಲ್ಲ ಆಟಿಟ್ಯೂಡ್ ಇಲ್ಲ ಇವರಿಗೆ. ನಂಬಬಹುದಾ ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನೀವು ನಂಬಬಹುದು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆತರ ನೆಗೆಟಿವ್ ಎನರ್ಜಿ ಏನು ಪಿಕ್ ಮಾಡ್ತಾ ಇಲ್ಲ. ಮತ್ತು ಇವರಲ್ಲಿ ಒಂದು ಪ್ಯಾಷನ್ ಇದೆ, ಅಟ್ರಾಕ್ಷನ್ ಇದೆ ನಿಮ್ಮ ಕಡೆಗೆ, ಡೆಡಿಕೇಶನ್ ಕೂಡ ಇದೆ. ಈ ರಿಲೇಶನ್ಶಿಪ್ ಯಾವ ಒಂದು ಹಂತದಲ್ಲೇ ಇರ್ಬೋದು ಪ್ರೆಸೆಂಟ್. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಅವರು ನಿಮ್ ಜೊತೆ ಇರುವಾಗ ಅವರು ನಿಮಗೆ ಮೋಸ ಮಾಡಿಲ್ಲ, ಲಾಯಲ್ ಆಗೇ ಇದ್ದಾರೆ ಅಂತಾನೆ ಹೇಳ್ತೀನಿ. ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ನಾನು ನೋಡಿಲ್ಲ. ಅಂದ್ರೆ ಇನ್ನೊಂದು ಹೆಣ್ಣೋ ಅಥವಾ ಇನ್ನೊಂದು ಗಂಡೋ ಆತರ ಎನರ್ಜಿ ನಾನು ಪಿಕ್ ಮಾಡ್ತಾ ಇಲ್ಲ ಪ್ರೆಸೆಂಟ್. ಇವರ ಕುರಿತಾಗಿ ನೋಡಕ್ ಹೋದ್ರೆ ಇವರು ಹೊರಗೊಂದು ಒಳಗೊಂದು ಹೊರಗೊಂದು ಮಾಡುವಂಥವ್ರೆ ಅಲ್ಲ. ಯು ಕ್ಯಾನ್ ಸಿ ದ ಫ್ಲೇಮ್. ಅವ್ರಿಗೆ ಸರಿ ಇಲ್ಲ ಅನ್ಸಿದ್ರೆ ಅವ್ರು ಆ ಒಂದು ವಿಷಯನ ಅವ್ರ ಮನ್ಸಿಗೆ 100% ಅನ್ಸಿದ್ರೆ ಮಾತ್ರ ಅದನ್ನ ಮಾಡ್ತಾರೆ. ಬಿಟ್ರೆ ಅವರು ಏನಂದ್ರೆ ಅದನ್ನ ಒಂದು ಆತ್ರದಲ್ಲಿ ಡಿಸಿಷನ್ಸ್ ತಗೊಂಡು ಆ ರೀತಿ ನಡ್ಕೊಳ್ಳುವಂಥವ್ರಲ್ಲ. ತುಂಬಾ ಇಮೋಷನಲ್ ಅಂಡ್ ಮೆಂಟಲ್ ಮೆಚುರಿಟಿ ವ್ಯಕ್ತಿಗಿದೆ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಲಾಯಲ್ ಆಗಿದಾರಾ ನಿಮ್ ವಿಷಯವಾಗಿ ಅಂದ್ರೆ ಎಸ್ ಅಂತಾನೆ ಹೇಳ್ತೀನಿ. ಇವಾಗ ನಿಮ್ ಕಡೆಗೆ ಅದೇನೇ ಇರ್ಬೋದು, ನಿಮ್ಮ ಒಂದು ಸಿಚುವೇಶನ್ ಅವರ ನಡುವೆ, ನಿಮ್ಮ ನಡುವೆ ನಾನು ಹೆಚ್ಚು ಪಿಕ್ ಮಾಡ್ತಾ ಇರೋ ಎನರ್ಜಿ ಹೇಗಿದೆ ಅಂದ್ರೆ, ಇವ್ರಿಗೆ ನಿಮ್ ಹತ್ರ ಮಾತು ಬಿಡುವ ಇಂಟೆನ್ಷನ್ ಇರ್ಲಿಲ್ಲ. ಈ ತರ ಒಂದು ರಿಲೇಶನ್ಶಿಪ್ ಆಗುತ್ತೆ ಅಂತ ಅವರೇ ಯೋಚನೆ ಮಾಡಿರ್ಲಿಲ್ಲ. ಈಗ ಆಗುತ್ತೆ ಅಂತ ಅವರೇ ಥಿಂಕ್ ಕೂಡ ಮಾಡಿರ್ಲಿಲ್ಲ. ಸೊ
ಅವರು ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ನಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ದಿಸ್ ಪರ್ಸನ್ ಇಸ್ ಫಿಕ್ಸಿಂಗ್. ಹಾಗೂ ಇವರು ಬೇರೆಯವ್ರ ಮಾತನ್ನ ಕೇಳೋರು ಅಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವರು ಯಾವ ರೀತಿಯಾದ ಡಿಸಿಷನ್ಸ್ ತಗೋಬೇಕು ಅಂತ. ಅವ್ರಿಗೆ ಅವ್ರ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ. ಬೇರೆಯವರಿಂದಾನೇ ಅವರು ಆ ಒಂದು ಕ್ಲಾರಿಟಿ ತಗೋಬೇಕು ಅಂತ ಮನ್ಸಿನಲ್ಲಿಲ್ಲ ಇವರಿಗೆ. ಸೊ ಬೇಸಿಕ್ಲಿ ನಾನು ಅದನ್ನೇ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಗೂ ಕೂಡ ಅದೇ ರೀತಿಯಾದ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಸ್ಟ್ರಾಂಗ್ ಆಗಿರೋದ್ರಿಂದ, ಕ್ಯಾಂಡಲ್ ಫ್ಲೇಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದ್ರ ಅರ್ಥ ಏನಂದ್ರೆ ಇವರ ಒಂದು ವಿಷಯ ಏನೇ ಇರ್ಬೋದು ನಿಮ್ಮ ಕಡೆಗೆ, ಅದು ಜೆನ್ಯುವಿನ್ ಆಗಿದೆ. ಅಂದ್ರೆ ಮುಗ್ಧ ಮನಸ್ಸು ಅಂತೀವಲ್ಲ ಹಾಗೆ. ನಿಮ್ಮ ಕಡೆಗೆ ಅವರು ಜೆನ್ಯುವಿನ್ ಆಗಿ ಟ್ರೂತ್ಫುಲ್ ಆಗೇನೆ ಎಫರ್ಟ್ಸ್ ಹಾಕಿದ್ದಾರೆ. ಆದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇ ಇರ್ಬೋದು, ನೀವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೀವು ಅವ್ರನ್ನ ಅಪಹಾರ್ಥ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಏನೋ ಒಂದು ವಿಷಯನ ನಿಮ್ಮ ಬಳಿ ಮಾಡಿದ್ರೆ ಅದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜಗಳ ಆಡಿರೋದಾಗಿರ್ಬೋದು. ನೀವು ಕೆಲವು ಮಿಸ್ಟೇಕ್ಸ್ ನ ನಿಮ್ ಕಡೆಯಿಂದ ರಿಲೇಶನ್ಶಿಪ್ ನಲ್ಲಿ ಮಾಡಿದೀರಾ. ನೀವು ಆಕ್ಸೆಪ್ಟ್ ಮಾಡ್ಲೇಬೇಕು ಇದನ್ನ. ಬಿಕಾಸ್ ಅವರ ಪಾತ್ರ ಇದರಲ್ಲಿ ಸುಮಾರು ನಾವು ಆ ಒಂದು ಪರ್ಸೆಂಟೇಜ್ ಅಂತ ನೋಡಕ್ ಹೋದಾಗ ದಿಸ್ ಪರ್ಸನ್ ಇಸ್ ಟೇಕನ್ ಗುಡ್ ಡಿಸಿಷನ್ಸ್ ಇನ್ ಲೈಫ್. ನಿಮ್ಮ ಕಡೆ ಕೂಡ ಅವರು ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ಹಾಗೂ ರಿಲೇಶನ್ಶಿಪ್ಗೆ ಪೆಟ್ಟ ಆಗದೆ ಇರೋ ಹಾಗೆ ಅವರ ಕಡೆಯಿಂದ ನೋಡ್ಕೊಂಡಿದ್ದಾರೆ. ಆದ್ರೆ ಏನೋ ಒಂದು ವಿಷಯ ನಿಮ್ಮ ಮಧ್ಯ ಅವರ ಮಧ್ಯ ನಡೆದಿದೆ. ಅದಕ್ಕೆ ನೀವು ದೊಡ್ಡ ಪಾತ್ರವನ್ನ ವಹಿಸ್ತೀರಾ. ಅಂದ್ರೆ ನಿಮ್ಮ ಕಡೆಯಿಂದಾನೇ ಪ್ರಾಬ್ಲಮ್ ಆಗಿದೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲೆಟ್ಸ್ ಆಕ್ಸೆಪ್ಟ್, ನೀವು ಈ ರೀಡಿಂಗ್ ನೋಡ್ತಿದ್ದೀರಾ ಅಂದ ತಕ್ಷಣ ನೀವೇನೋ ತಪ್ಪೇ ಮಾಡಿಲ್ಲ ಅಂತ ಅಲ್ವಾ? ಆತರ ಆಗೋದಿಲ್ಲ. ಏನಿದೆಯೋ ಅದನ್ನ ನಾನು ಹೇಳ್ಬೇಕು. ಇವತ್ತು ಈ ಒಂದು ಪಿಂಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಾನು ಜಾಸ್ತಿ ಎನರ್ಜಿ ನೋಡ್ತಾ ಇರೋದೇನೆ ಅವ್ರ ಕಡೆಯಿಂದ ಪಾಸಿಟಿವ್ ಆಗಿದೆ, ನಿಮ್ ಕಡೆಯಿಂದ ನೆಗೆಟಿವ್ ಆಗಿದೆ ಅಂತ. ನೀವು ದಿಕ್ಕು ತಪ್ಪಿದೀರಾ, ನೀವು ಮಿಸ್ಟೇಕ್ಸ್ ಮಾಡಿದೀರಾ, ನಿಮ್ಮ ಕಡೆಯಿಂದ ಒಂದಷ್ಟು ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ಗೆ ಆಗಿದೆ, ಅವ್ರಿಗೆ ನೋವಾಗಿದೆ, ಅವ್ರಿಗೆ ನೋವು ಉಂಟು ಮಾಡಿದೀರಾ ಅಂತ ಬರ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ಅದ್ ನಿಜಾನಾ? ಬಿಕಾಸ್ ಆ ರೀತಿಯಾದ ಎನರ್ಜಿನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವರು ಈ ರಿಲೇಶನ್ಶಿಪ್ ನಲ್ಲಿ ಕ್ವಾಲಿಟಿ ಟೈಮ್ ನ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ಬೇಕೋ ಅವಾಗ ಅವೈಲೇಬಲ್ ಆಗಿದ್ದಾರೆ. ಆದ್ರೆ ನೀವು ಅವರನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಅವರ ಮನಸ್ಸಿಗೆ ನೋವು ಉಂಟಾಗಿದೆ. ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ, ನಾನು ಬೆಸ್ಟ್ ಕೊಡ್ತಾ ಇರ್ತೀನಿ, ಆದ್ರೆ ನನಗೆ ಹೇಗ್ ಬೇಕೋ ಹಾಗೆ ಇಲ್ವಲ್ಲ ನೀವು ಅನ್ನೋ ರೀತಿಯಾಗಿ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಖುಷಿಯಾಗಿರ್ತೀನಾ ಈ ವ್ಯಕ್ತಿ ಜೊತೆ ಅಂತ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ತರದೊಂದು ಎನರ್ಜಿ ಇವತ್ತು ನಾನು ಪಿಕ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ಲಿ ದಿಸ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್ ಹಾಗೆ ಬರ್ತಾ ಇದೆ. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಅವರು ನಿಮ್ಮ ವಿಷಯವಾಗಿ ಎನರ್ಜಿ ವೈಸ್ ಪಿಕ್ ಮಾಡಿದ್ರೆ ಅಫ್ಕೋರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡಿಲ್ಲ. ನಿಮ್ಮ ಬಗ್ಗೆ ಅವ್ರಿಗೆ ಸಂಪೂರ್ಣ ನಂಬಿಕೆ ಇಲ್ಲ, ಅವ್ರಿಗೆ ನಿಮ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಾಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವ್ರೇನ್ ಅನ್ಕೊಳ್ತಾ ಇದಾರೆ ಅಂದ್ರೆ, ನಾನು ಲೈಫ್ ಲಾಂಗ್ ಇವ್ರ ಜೊತೆ ಖುಷಿಯಾಗಿರಕ್ ಸಾಧ್ಯನಾ, ಯಾಕೆಂದ್ರೆ ನನ್ನನ್ನು ಅನುಮಾನಿಸ್ತಾರೆ ಅಂತ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ನೀವು ಹಾಗೆ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಿದೀರಾ ಅಂತ ನಾನು ಈ ಒಂದು ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಅನವಶ್ಯಕವಾಗಿ ಒಂದಷ್ಟು ಮಾತುಗಳನ್ನ ಆಡಿದೀರಾ. ಅದು ಅವ್ರಿಗೆ ಖಂಡಿತವಾಗ್ಲೂ ಮನಸ್ಸಿಗೆ ಆಳವಾಗಿ ನೋವಾಗಿದೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನೀವು ಬೇರೆಯ ವ್ಯಕ್ತಿಯ ಕುರಿತಾಗಿ ಜಗಳ ಆಡಿದೀರಾ ಅವರ ಜೊತೆ ನೀವು ಬೇರೆಯ ವ್ಯಕ್ತಿಗೋಸ್ಕರ ಜಗಳ ಆಡಿದೀರಾ. ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ನನ್ನನ್ನ ಮೀರಿ ಇನ್ಯಾರಿಗೋಸ್ಕರನೂ ಇಷ್ಟೆಲ್ಲ ಹೋರಾಡ್ತಾ ಇದ್ದಾರೆ ಅಂತ ಅವರಿಗೆ ಅದು ಬೇಜಾರಾಗಿದೆ, ಆ ವಿಷಯ ಬೇಜಾರಾಗಿದೆ. ಐ ಆಮ್ ಪಿಕಿಂಗ್ ದಟ್ ಸ್ಟ್ರಾಂಗ್ಲಿ. ಅದು ನಿಜ ಆಗಿದ್ರೆ ನೀವು ಕಮೆಂಟ್ ಮಾಡಿ, ಅದು ಮಾಡಿದೀರಾ, ನೀವು ಆ ಥರ ತಪ್ಪು ಮಾಡಿದೀರಾ ಅಂತ. ಬಿಕಾಸ್ ದಟ್ಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ಸೊ ಈಗಲೂ ಕೂಡ ಆ ಒಂದು ಘಟನೆ ವಿಷಯವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಲೈಫ್ನಲ್ಲಿ ಇನ್ಯಾರೋ ಒಬ್ಬ ವ್ಯಕ್ತಿಯಿಂದ ಈ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಬಿಕಾಸ್ ಆಫ್ ಸಮ್ ಒನ್ ಫ್ರಮ್ ಯೋರ್ ಸೈಡ್, ನಿಮ್ಮ ಕಡೆಯಿಂದ
ಈ ರಿಲೇಶನ್ಶಿಪ್ ಹಾಳಾಗಿದೆ. ಅದು ಯಾರೇ ಆಗಿರ್ಬೋದು, ಅವ್ರು ನಿಮ್ಮ ತಂದೆ ತಾಯಿ, ನಿಮ್ಮ ಬ್ರದರ್, ನಿಮ್ಮ ಸಿಸ್ಟರ್, ಯಾರಿಗೂ ತುಂಬಾ ಇಂಪಾರ್ಟೆನ್ಸ್ ಇವ್ರನ್ನ ಬಿಟ್ಟು ನೀವು ಕೊಟ್ಟಿದ್ದೀರಾ. ಇದು ಅವ್ರಿಗೆ ಹರ್ಟ್ ಆಗಿದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಟು ಪೊಸೆಸಿವ್. ನಾನ್ ಯಾವಾಗ್ಲೂ ಫಸ್ಟ್ ಇರ್ಬೇಕು ಇವ್ರ ಲೈಫಲ್ಲಿ ಅಂತ ಯೋಚನೆ ಮಾಡೋರು ಇವ್ರು. ಯಾಕಂದ್ರೆ ಅವರು ಹಾಗೆ ನಿಮ್ಮನ್ನ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ನಿಮ್ಮನ್ನ ಹಾಗೇನೆ ಅವ್ರ ಲೈಫ್ ನಲ್ಲಿ ಇಟ್ಟಿದ್ದಾರೆ. ಅದರಿಂದ ನಾನ್ ಇಷ್ಟ ಮಾಡ್ತಾ ಇದೀನಲ್ಲ, ಸೊ ನನ್ಗೂ ಇದೇ ಬೇಕು, ನನ್ಗೂ ಇದೇ ತರ ಎನರ್ಜಿ ಬೇಕು. ಹಾಗೆ ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿದ್ದಾರೆ ಅಂತ ಹೇಳ್ತೀನಿ ನಾನು. ಆತರ ಒಂದು ಆಟಿಟ್ಯೂಡ್ ಇದೆ ಇವರಲ್ಲಿ. ನಾನ್ ಮಾಡ್ತಾ ಇದ್ದೀನಲ್ಲ, ಇವ್ರಿಗೇನು ಕಷ್ಟ ಮಾಡಕ್ ಇದನ್ನ. ಸೊ ಅದು ಒಂದ್ ಸ್ವಲ್ಪ ಕಿರಿಕಿರಿ ನಿಮ್ಗೂ ಆಗಿದೆ. ಯಾಕೆಂದ್ರೆ ನೀವು ತುಂಬಾ ಸೋಷಿಯಲ್ ಪರ್ಸನ್, ಓಕೆ. ಆದ್ರೆ ಅವ್ರು ಹಾಗಲ್ಲ. ಅವ್ರು ಸ್ವಲ್ಪ ಕನ್ಸರ್ವೇಟಿವ್, ಅಂದ್ರೆ ಜಾಸ್ತಿ ಜನನ್ ಸೇರೋದಿಲ್ಲ. ಕೆಲವೇ ಜನ ಫ್ರೆಂಡ್ಸ್ ಕ್ಲೋಸ್ ಆಗಿರ್ತಾರೆ. ನಿಮ್ಗೆ ನೀವೊಂಥರ ಎಕ್ಸ್ಟ್ರೋವರ್ಟ್, ಅವ್ರೊಂಥರ ಇಂಟ್ರೋವರ್ಟ್. ನಿಮ್ಗೆ ಎಲ್ರು ಬೇಕು, ಎಲ್ರ ಜೊತೆನೂ ಬೆರಿಬೇಕು. ಆದ್ರೆ ಅವ್ರು ಹಾಗಲ್ಲ. ವೆರಿ ಚೂಸಿ ಪರ್ಸನಾಲಿಟಿ ಅವರು. ಸೊ ಈ ಒಂದು ಡಿಫ್ರೆನ್ಸಸ್ ಇಂದಾನೆ ಈ ರಿಲೇಶನ್ಶಿಪ್ ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಆಗಿದೆ. ನಾನು ಮೇಜರ್ ಆಗಿ ನೋಡ್ತಾ ಇಲ್ಲ, ಈ ತರ ಮೈನರ್ ಇಶ್ಯೂಸೇ ಮೇಜರ್ ಆಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಅಂದ್ರೆ ಸಣ್ಣ ಸಣ್ಣ ಪ್ರಾಬ್ಲಮ್ಸೇ ದೊಡ್ಡದಾಗಿದೆ ಈ ರಿಲೇಶನ್ಶಿಪ್ ನಲ್ಲಿ. ಆದ್ರೆ ಈಗ್ಲೂ ಕೂಡ ಅವ್ರಿಗೆ ನಿಮ್ ಬಗ್ಗೆ ಅಷ್ಟೇ ಗೌರವ ಪ್ರೀತಿ ಇದೆ ಅಂತ ಹೇಳ್ತಾ ಇದೀನಿ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ. ಅವ್ರೇನ್ ಮೂವ್ ಆನ್ ಆಗಿಲ್ಲ, ಬೇರೆ ಯಾರ ಜೊತೆನೂ ಮಾತಾಡ್ತಿಲ್ಲ, ಬೇರೆ ಯಾರ ಜೊತೆನೂ ಬೆರೀತಾ ಇಲ್ಲ. ಒಂದ್ ಸ್ವಲ್ಪ ಆಬ್ಸೆಂಟ್ ಆಗ್ಬಿಟ್ಟಿದ್ದಾರೆ. ನೀವ್ ಇಲ್ದೇ ಇರೋದು ಅವ್ರಿಗೆ ನೋವು ಕೊಡ್ತಾ ಇದೆ ಅವ್ರ ಲೈಫ್ ನಲ್ಲಿ. ಸೊ ಅವ್ರ ಡೈಲಿ ಆಕ್ಟಿವಿಟೀಸ್ ಬಿಟ್ರೆ ಅವ್ರು ಇನ್ನೇನು ಮಾಡ್ತಾನೆ ಇಲ್ಲ. ಏನು ಕೆಲಸ ಕಾರ್ಯಗಳು ಅವ್ರು ಯೂಶಲಿ ಮಾಡ್ತಾರೆ, ಅದೊಂದು ಬಿಟ್ರೆ ಅವ್ರು ಇನ್ನೇನು ಮಾಡ್ತಾ ಇಲ್ಲ ಅಂತ ಪಿಕ್ ಮಾಡ್ತಾ ಇದೀನಿ ನಾನು. ಸೊ ಎನರ್ಜಿ ವೈಸ್ ದಟ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ನಿಮ್ಗೆ ಇದು ರೆಸೊನೇಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಈಗ ನಾನು ಅವರ ಮೈಂಡ್ ಮೆಸೇಜಸ್ನ ಹೇಳ್ತೀನಿ. ಅದಾದ ನಂತರ ಟ್ಯಾರೋ ರೀಡಿಂಗ್ನು ಕೂಡ ಈ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ಮಾಡ್ತೀನಿ. ಸರಿ ಹೋಗುತ್ತಾ ಇಲ್ವಾ, ಏನಾಗುತ್ತೆ ಅಂತ ಇನ್ನ ಹೆಚ್ಚು ಮಾಹಿತಿ ನೀವು ಟ್ಯಾರೋ ರೀಡಿಂಗ್ ನಲ್ಲಿ ಪಡಿಬಹುದು. ಸೊ ರಿಲೇಶನ್ಶಿಪ್ ವಿಷಯವಾಗಿ ನೋಡಕ್ ಹೋದ್ರೆ ಅವ್ರಿಗೆ ನೀವು ಬೇಕು ಅನ್ನೋದೇ ಇದೆ. ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ತರಾನೇ ಬರ್ತಾ ಇದೆ ರೀಡಿಂಗ್ ನಲ್ಲಿ. ಅವರ ಮೈಂಡ್ ಮೆಸೇಜಸ್ ಏನು ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಅಂತ. ಪ್ರೆಸೆಂಟ್ ಈ ವ್ಯಕ್ತಿ, ನೀವು ಇಷ್ಟಪಡುವಂತ ವ್ಯಕ್ತಿ ಏನ್ ಹೇಳಬೇಕು ಅಂತ ಅನಿಸ್ತಾ ಇದೆ ನಿಮಗೆ ಅಂತ. ಐ ನೆವರ್ ಇಮ್ಯಾಜಿನ್ಡ್ ಆರ್ ರಿಲೇಶನ್ಶಿಪ್ ವಿಲ್ ಎಂಡ್ ಲೈಕ್ ದಿಸ್. ನಾನು ನಿಮ್ಗೆ ರೀಡಿಂಗ್ ನಲ್ಲೂ ಹೇಳಿದ್ದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ. ಅವ್ರು ಅನ್ಕೊಂಡೇ ಇರ್ಲಿಲ್ಲ ಈ ತರದೊಂದು ಘಟ್ಟ ಮುಟ್ಟುತ್ತೆ ನಿಮ್ಮ ಅವರ ರಿಲೇಶನ್ಶಿಪ್ ಅಂತ. ಅವ್ರು ಊಹೆನೂ ಮಾಡಿರ್ಲಿಲ್ಲ. ಸೊ ಅದನ್ನೇ ನಿಮಗೆ ಮತ್ತೆ ಹೇಳ್ತಾ ಇದಾರೆ ಅವರು. ಐ ಆಮ್ ಇನ್ ಅ ಡೈಲಮಾ ವೆದರ್ ಇಟ್ಸ್ ಎಸ್ ಆರ್ ನೋ. ಅವ್ರು ಈಗಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಸ್ವೀಕರಿಸೋದ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಬೇಕಾ ಬೇಡವಾ ಆ ತರದೊಂದು ಯೋಚನೆಯಲ್ಲಿ ಇದ್ದಾರೆ. ಆದ್ರೆ ನೀವು ನಿಮ್ ಬಗ್ಗೆ ಅವ್ರು ಖಂಡಿತವಾಗ್ಲೂ ಪ್ರೆಸೆಂಟ್ ಮೈಂಡ್ ನಲ್ಲಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ತೀನಿ. ಮಿಸ್ಟ್ರಸ್ಟ್ ಬರ್ತಾ ಇದೆ. ಯೋರ್ ಡೌಟ್ ಇಸ್ ಕಿಲ್ಲಿಂಗ್ ಟ್ರಸ್ಟ್ ಬಿಟ್ವೀನ್ ಅಸ್. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನೀವ್ ಅವ್ರನ್ನ ಅನುಮಾನಿಸಿದೀರಾ, ನೀವ್ ಅವ್ರನ್ನ ನೆಗೆಟಿವ್ ಆಗಿ ನೋಡಿದೀರಾ, ನೀವ್ ಅವ್ರನ್ನ ಹರ್ಟ್ ಮಾಡಿದೀರಾ. ಸೊ ಈ ತರ ಎನರ್ಜಿನೇ ನಾನು ಪಿಕ್ ಮಾಡಿದ್ದು ಕ್ಯಾಂಡಲ್ ರೀಡಿಂಗ್ ನಲ್ಲಿ. ದೀಸ್ ಆರ್ ದ ಮೆಸೇಜಸ್. ಈಗ ನಾನು ಅವರ ರಿಲೇಶನ್ಶಿಪ್ ವಿಚಾರವಾಗಿ ಹೇಗಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಮತ್ತೆ ಫ್ಯೂಚರ್ ಹೇಗಿರುತ್ತೆ, ಈ ರಿಲೇಶನ್ಶಿಪ್ ಹೇಗೆ ಆಗತ್ತೆ, ಮುಂದೆ ಹೇಗೆ ನೀವು ಅವರು ಇರ್ತೀರಾ, ಇದ್ರ ಬಗ್ಗೆ ನಿಮ್ಗೆ ಬೆಟರ್ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ರೆಗ್ಯುಲರ್ ಆಗಿ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಇದೊಂದು ನೋ ಕಾಂಟ್ಯಾಕ್ಟ್ ಬ್ಲಾಕ್ ಸಿಚುವೇಶನ್ ಇರಬಹುದು, ಮಾತನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಬಹುದು ನಿಮ್ ಹತ್ರ. ಸೊ ಹಾಗೆ ಒಂದಷ್ಟು ದಿನಗಳಿಂದ ಪಾಸ್ಟ್ ಇಂದ ನಡ್ಕೊಂಡು ಹೋಗಿದೆ. ಪ್ರೆಸೆಂಟ್ ಏನಾಗ್ತಾ ಇದೆ, ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇತ್ತೀಚೆಗೆ ನೀವು ಅವ್ರ ಮೈಂಡ್ ಅಲ್ಲಿ ತುಂಬಾ ಬರ್ತಾ ಇದೀರಾ. ಅಂದ್ರೆ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಡೈರೆಕ್ಷನ್ ಕಡೆಗೆ ಬರ್ತಾ ಇದಾರೆ ಅಂತ ಹೇಳ್ಬೋದು. ಹಾರ್ಟ್ ಬ್ರೇಕ್ ಬಂದಿರೋದ್ರಿಂದ ಹಿಂದೆ ನಡೆದಿರುವಂತಹ ವಿಷಯಗಳನ್ನ ಅವರು ಬಿಡೋಕ್ ಮನ್ಸ್ ಮಾಡ್ತಾ ಇಲ್ಲ. ಒಂಥರ ಇಂಟೆನ್ಸ್ ಪೇನ್ ಅನ್ನ ಈ ವ್ಯಕ್ತಿ ಅನುಭವಿಸ್ತಾ ಇದಾರೆ, ಹಾಗೆ ನೀವು ಅನುಭವಿಸ್ತಾ ಇದ್ದೀರಾ. ಒಂಥರ ಎನರ್ಜಿ ವೈಸ್ ನೋಡಕ್ ಹೋದ್ರೆ ನೆಗೆಟಿವಿಟಿ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. 2 ಆಫ್ ಪೆಂಟಿಕಲ್ಸ್, ಡೈಲಮಾ. ಅವಾಗ್ಲೂ ನಾನು ಹೇಳಿದ್ದೆ ಡೈಲಮಾ ಅಲ್ಲಿ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಯಾರೋ ಮಿಸ್ಗೈಡ್ ಮಾಡ್ತಾ ಇದಾರೆ ಅಂತ ಇವತ್ತು ನಾನು ಹೇಳ್ತೀನಿ. ಬಿಕಾಸ್ ಸಮ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ನಿಮ್ ಕಡೆಯಿಂದಾನೇ ಬರ್ತಾ ಇದೆ. ಸೊ ನೀವ್ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೇ ಬಿ ನೀವ್ ರಾಂಗ್ ಅಡ್ವೈಸಸ್ ತಗೋತಾ ಇರ್ಬೋದು ಜನರಿಂದ ಅಂತ.
ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಟೈಮ್ ನೀವು ಕೊಡ್ಬೇಕಾಗತ್ತೆ ಈ ಒಂದು ರಿಲೇಶನ್ಶಿಪ್ಗೆ. ಮತ್ತೆ ಸ್ಟಾರ್ ಬಂದಿರೋದ್ರಿಂದ ನನ್ನ ಪ್ರಕಾರವಾಗಿ ಈ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಒಂದ್ 3 ತಿಂಗಳು ಟೈಮ್ ಚೆನ್ನಾಗಿಲ್ಲ. ಅದಾದ ನಂತರ ನೀವು ಹೀಲ್ ಆಗ್ತೀರಾ, ಅವರು ಹೀಲ್ ಆಗ್ತಾರೆ, ಸರಿ ಆಗತ್ತೆ ಈ ರಿಲೇಶನ್ಶಿಪ್ ಅಂತಾನೆ ಬರ್ತಾ ಇದೆ. ಬಟ್ ಇಟ್ ಇಸ್ ನಾಟ್ ಈಸಿ. ಇದು ನಿಜವಾಗ್ಲೂ ಸುಲಭ ಅಲ್ಲ. ಯಾಕಂದ್ರೆ ನಿಮ್ಮ ಕಡೆಯಿಂದಲೂ ಆ ಒಂದು ಬದಲಾವಣೆನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಈ ರಿಲೇಶನ್ಶಿಪ್ ಬೇಡ ಅನ್ನುವಂತ ಒಂದು ವಿಚಾರದಲ್ಲೇ ಅವರು ಇದ್ದಾರೆ ಅಂತ ಹೇಳ್ತೀನಿ. ಬಟ್ ಅಕಾರ್ಡಿಂಗ್ ಟು ದ ರೀಡಿಂಗ್ ವಿತ್ ಇನ್ 3 ಮಂತ್ಸ್ ರಿಲೇಶನ್ಶಿಪ್ ನಲ್ಲಿ ನೀವು ಒಂದೊಳ್ಳೆಯ ಬದಲಾವಣೆ ಖಂಡಿತವಾಗ್ಲೂ ನೋಡ್ಬೇಕು ಅಂತ ರೀಡಿಂಗ್ ಬರ್ತಾ ಇದೆ. ಸೊ ಈಗ ನಾನು ನೆಕ್ಸ್ಟ್ ಕ್ಯಾಂಡಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಗ್ರೀನ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವ್ರ ಮನ್ಸಲ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ ಹಾಗೂ ಫ್ಯೂಚರ್ ಹೇಗಿದೆ ಇದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಇವತ್ತು. ಸೊ ಈ ಒಂದು ಗ್ರೀನ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿ ಮನ್ಸಲ್ಲಿ ಏನಿದೆ ಹಾಗೂ ನಾನು ಏನ್ ಪಿಕ್ ಮಾಡ್ತೀನಿ ಎಲ್ಲ ನಿಮ್ಗೆ ಹೇಳ್ತೀನಿ. ಲಾಯಲ್ ಆಗಿದಾರಾ, ನಿಮ್ ಹತ್ರ ಅವರು ಎಲ್ಲ ನಿಜನೇ ಹೇಳಿದಾರ ಅಥವಾ ನಿಮ್ಮ ಹತ್ರ ಏನಾದ್ರು ಮುಚ್ಚುಮರೆ ಮಾಡ್ತಾ ಇದಾರ ಈ ವ್ಯಕ್ತಿ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಇದರ ವಿಷಯವಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಅವರ ಡಿಫ್ರೆನ್ಸಸ್, ನೀವೊಂದ್ ಹೇಳಿದ್ರೆ ಅವ್ರೊಂದ್ ಅರ್ಥ ಮಾಡ್ಕೊಳ್ತಾರ, ಅವ್ರೊಂದ್ ಹೇಳಿದ್ರೆ ನೀವೊಂದ್ ಅರ್ಥ ಮಾಡ್ಕೊಳ್ತೀರಾ. ಸೊ ಬೇಸಿಕ್ಲಿ ಮೇಜರ್ ಮಿಸ್ಕಮ್ಯುನಿಕೇಶನ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಹೇಳ್ತೀವಿ, ಹಾಗೆ ನೀವು ಅವರು ಕೂಡ. ನಿಮ್ಗೆ ಒಂದು ಟೇಸ್ಟ್ ಇದೆ, ಅವ್ರಿಗೊಂದು ಟೇಸ್ಟ್ ಇದೆ. ಸೊ ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಅಂದ್ರೆ ಅವ್ರಿಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ, ನಿಮ್ಗೆ ಮೂವಿ ಇಷ್ಟ ಇದೆ ಅಂದ್ರೆ ಅವ್ರಿಗೆ ಮೂವಿ ಇಷ್ಟ ಇಲ್ಲ. ಸೊ ಅವ್ರಿಗೇನ್ ಇಷ್ಟ ಇದೆ ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೇನ್ ಇಷ್ಟ ಇದೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಆ ತರದ ಡಿಫ್ರೆನ್ಸಸ್ ಇರುವಂತಹ ಒಂದು ರಿಲೇಶನ್ಶಿಪ್ ಇದಾಗಿದೆ. ನಿಮ್ಮ ಅವರ ರಿಲೇಶನ್ಶಿಪ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಬೇಸಿಕ್ಲಿ ಆದ್ರೂ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನೇ ಇಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು. ನಿಮ್ಮಲ್ಲಿ ಆತರ ಡಿಫ್ರೆನ್ಸಸ್ ಇದ್ರೂ ಕೂಡ ನೀವು ಒಂದು ಒಳ್ಳೆಯ ಸೊಲ್ಯೂಷನ್ ನ ಹುಡುಕ್ತಾ ಇದ್ರಿ, ಒಟ್ಟಿಗೆ ಇರಕ್ಕೆ ಟ್ರೈ ಮಾಡ್ತಾ ಇದ್ರಿ. ನೀವು ಮತ್ತೆ ಅವರು ಇಬ್ರು ಕೂಡ ಒಂದು ಒಳ್ಳೆಯ ಪ್ರಯತ್ನದಲ್ಲೇ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಹಠದಲ್ಲೇ ಇದ್ರಿ ಇಷ್ಟು ದಿನಾನು. ಆದ್ರೆ ಇತ್ತೀಚೆಗೆ ಒಂದು ಕ್ವೆಶನ್ ಮಾರ್ಕ್ ಇವ್ರ ಮನ್ಸಿಗೆ ಬರ್ತಾ ಇದೆ. ಏನ್ ಮಾಡೋದು, ನಾನು ಖುಷಿಯಾಗಿ ಇರ್ತೀನಾ, ಆ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಂದು ಯು ಅನ್ನುವಂತ ಒಂದು ಲೆಟರ್ ನ ಈ ಒಂದು ರೀಡಿಂಗ್ ನಲ್ಲಿ ಪಿಕ್ ಮಾಡಿದೀನಿ. ಯು ಅಂತ. ಯು ಅಂದ್ರೆ ಐ ಮಿಸ್ ಯು ಇರಬಹುದು, ಐ ಲವ್ ಯು ಇರಬಹುದು, ಐ ವಾಂಟ್ ಯು ಇರಬಹುದು. ಸೊ ನಿಮ್ಮ ಕಡೆಗೆ ಅವರ ಎನರ್ಜಿ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿ ಲಾಯಲ್ ಆಗಿದಾರ, ನಿಮ್ ಕಡೆಗೆ ಏನಾದ್ರೂ ಮೋಸ ಮಾಡಿದಾರ, ಮುಚ್ಚುಮರೆ ಮಾಡಿದಾರ, ಸುಳ್ಳು ಹೇಳಿದಾರ, ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ ಹಾಗೂ ಇವ್ರು ಹಾಗೇನಾದ್ರು ನಡ್ಕೊಂಡಿದ್ರ, ಆತರ ಏನಾದ್ರು ಕೆಟ್ಟದಾಗಿ ವರ್ತಿಸಿದ್ರ, ನಿಮಗ್ ಕಾಣದಾಗೆ ಆ ರೀತಿಯಾದ ಒಂದು ಮಾಸ್ಕ್ ನ ಹಾಕೊಂಡಿದ್ರ ಅಂತಾನು ಚೆಕ್ ಮಾಡ್ತಾ ಇದ್ದೀನಿ ನಾನು. ಹಾಗೇನಾದ್ರೂ ಮಾಡಿದಾರ? ಆನ್ಸರ್ ಇಸ್ ಅ ಎಸ್. ಯಾಕಂದ್ರೆ ಫ್ಲೇಮ್ ಫ್ಲಿಕರ್ ಆಗ್ತಾ ಇದೆ. ಹೌದು, ನಿಮ್ಮಿಂದ ಮುಚ್ಚುಮರೆ ಮಾಡಿದ್ದಾರೆ, ನಿಮಗ್ ಮೋಸ ಮಾಡಿದ್ದಾರೆ, ಇದರಿಂದಾನೇ ರಿಲೇಶನ್ಶಿಪ್ ಹಾಳಾಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಇದು ಕೆಲವರಿಗೆ ಏನಂದ್ರೆ ಸುಳ್ಳು ಹೇಳಿ ಏನೋ ನಿಮಗೆ ಸಿಕ್ಕಾಕೊಂಡಿದ್ದಾರೆ. ಹಾಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಳ್ಳೋದು ಅದೆಲ್ಲ ನಡೆದಿದೆ. ಸಮ್ ಕೈಂಡ್ ಆಫ್ ಅ ಡ್ರಾಮಾ ನಾನು ಪಿಕ್ ಮಾಡ್ತಾ ಇದ್ದೀನಿ, ನಡೆದಿದೆ. ಆ ತರದ್ದೆಲ್ಲ ನಿಮ್ಗೆ ತುಂಬಾ ನೋವು ಉಂಟಾಗಿದೆ. ನಿಮ್ಮ ನಂಬಿಕೆಗೆ ಅವರು ಖಂಡಿತವಾಗ್ಲೂ ಮೋಸ ಮಾಡಿದ್ದಾರೆ. ಯು ಕ್ಯಾನ್ ಸಿ ದ ಫ್ಲಿಕರ್ ಆಫ್ ದ ಕ್ಯಾಂಡಲ್. ಬಿಕಾಸ್ ಆ ಒಂದು ಘಟನೆಯಿಂದಾನೇ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ಉಂಟಾಗಿದೆ. ಹಾಗೂ ನೀವು ಅವ್ರನ್ನ ನಿಮಗ್ ಬೇಡ ಅಂತ ನೀವು ಡಿಸೈಡ್ ಆಗಿದ್ದೀರಾ. ಯಾಕಂದ್ರೆ ಡಿಫ್ರೆನ್ಸಸ್ಸು ಇದೆ, ಮತ್ ಇವರು ಮೋಸಾನು ಮಾಡ್ತಾ ಇದಾರೆ, ಸುಳ್ಳು ಹೇಳ್ತಾ ಇದಾರೆ. ಮತ್ ಯಾಕೆ ಇರ್ಬೇಕು ಅಂತ ನೀವು ಕ್ವೆಶನ್ ಮಾರ್ಕ್ ಮಾಡ್ಕೊಂಡಿದೀರಾ ಈ ವ್ಯಕ್ತಿ ಬಗ್ಗೆ. ಸೊ ಅದರಿಂದಾನೇ ರಿಲೇಶನ್ಶಿಪ್ ವಿಷಯವಾಗಿ ನೋಡಕ್ ಹೋದ್ರೆ ಪ್ರಾಬ್ಲಮ್ಸ್ ಇದೆ, ಕಾಂಪ್ಲಿಕೇಶನ್ಸ್ ಇದೆ. ಹಾಗೂ ಆಸ್ ಐ ಟೋಲ್ಡ್, ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರಿಗಿದೆ. ಐಮ್ ಪಿಕಿಂಗ್ ಅಪ್ ಸಮ್ ಥರ್ಡ್ ಪಾರ್ಟಿ ಸಿಚುವೇಶನ್. ಇನ್ನೊಂದು ವ್ಯಕ್ತಿಯ ಸಹವಾಸದಿಂದ ಈ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಒಂದು ಬ್ಲಾಕೇಜ್, ನಿಮ್ಮ ಅವರ ನಡುವೆ ಒಬ್ಬ ಕೆಟ್ಟದಾಗಿರುವಂತಹ ಪರಿಸ್ಥಿತಿ, ಅಂದ್ರೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಅದರಿಂದಾನೇ ಈ ರಿಲೇಶನ್ಶಿಪ್ ಹಾಳಾಗಿದೆ. ಬಿಕಾಸ್ ಐ ಆಮ್ ಸೀಯಿಂಗ್ ಅ ಬ್ಲಾಕ್. ನಿಮ್ಮ ಅವರ ನಡುವೆ ಬ್ಲಾಕ್ ನ ಕ್ಯಾಂಡಲ್ ರೀಡಿಂಗ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಝೂಮ್ ಮಾಡಿ ನೋಡಿದ್ರೆ ನೀವು ಅದನ್ನು ನೋಡಬಹುದು. ಇಲ್ಲಿ ಒಂದು ಎನರ್ಜಿ ಇದೆ ಮತ್ತು ಇಲ್ಲೊಂದು ಎನರ್ಜಿ ಇದೆ, ಅದು ನೀವು. ಅಂಡ್ ಇಲ್ಲಿ ಒಂದು ಬ್ಲಾಕೇಜ್ ಇದೆ.
ಓಕೆ, ಒಂದು ಅಡ್ಡದಾರಿ ಹಿಡಿದಿರ್ಬೋದು ಈ ವ್ಯಕ್ತಿ. ಸೊ ಅದ್ ನಿಮಗೆ ಗೊತ್ತಾಗಿ ನಿಮ್ಗೆ ಅವ್ರು ಬೇಡ ಅನ್ಸಿದೆ, ನೀವೇ ಡಿಸೈಡ್ ಮಾಡಿ ನೀವು ಅವರಿಂದ ಕಾಂಟ್ಯಾಕ್ಟ್ ನ ಬಿಡಿಸ್ಕೊಂಡಿದ್ದೀರಾ. ಸೊ ಪ್ರೆಸೆಂಟ್ ಹಾಗೆ ಇದೆ ನಿಮ್ಮ ಅವರ ಸಿಚುವೇಶನ್, ತುಂಬಾನೇ ಒಂಥರ ನೋವಿನ ಸಂಗತಿ. ಅವ್ರು ಹೇಗಿದ್ದಾರೆ ನಿಮ್ಮ ಕಡೆಗೆ ಇವಾಗ? ಅವರು ಸರಿ ಮಾಡ್ಬೇಕು ಅನ್ನೋ ಮನಸ್ಥಿತಿಲಿ ಇದಾರ ಅಂತಾನು ಚೆಕ್ ಮಾಡ್ತಾ ಇದೀನಿ ಇವಾಗ. ಸೊ ಪ್ರೆಸೆಂಟ್ ಹೇಗಿದೆ? ಅವ್ರು ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಾ? ನಿಮ್ಮ ಬಗ್ಗೆ ಹೇಗಿದೆ ಅವರ ಮನಸ್ಥಿತಿ ಅಂತ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಅವ್ರು ಆರಾಮಾಗಿ ಇದ್ದಾರೆ. ಓಕೆ, ಈ ವ್ಯಕ್ತಿ ಹೇಗ್ ಬೇಕೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಿಮ್ಮ ಕಡೆಗೆ ಆ ಒಂದು ಮನಸ್ಥಿತಿನ ಇಟ್ಕೋಬೇಕು ಅಂತ ಕೂಡ ಅನ್ಕೊಳ್ತಾ ಇಲ್ಲ, ಯಾಕಂದ್ರೆ ನೀವು ಫಾರ್ಗಿವ್ ಮಾಡಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಹಾಗೂ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಮತ್ತೆ ಸ್ವೀಕರಿಸ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೂವ್ ಆನ್ ಆಗೋದೇ ಬೆಟರ್ ಅಂತ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅಯ್ಯೋ ಬೇಡ, ಮೂವ್ ಆನ್ ಆಗ್ಬಿಡೋಣ ಅಂತ ಅವರು ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೋ ಕಾಂಟ್ಯಾಕ್ಟ್, ತುಂಬಾ ಪರಿಸ್ಥಿತಿ ಯಾರ್ಯಾರು ಇದನ್ನ ಅನುಭವಿಸ್ತಿದ್ದೀರಾ ಅದು ನೋ ಕಾಂಟ್ಯಾಕ್ಟ್ ಇದೆ. ಹಾಗೂ ರಿಲೇಶನ್ಶಿಪ್ ನಲ್ಲಿ ತುಂಬಾ ಮೇಜರ್ ಡಿಫ್ರೆನ್ಸಸ್ ಇದೆ. ನಿಮ್ಗೂ ಅವ್ರಿಗೂ ಬರಲ್ಲ, ಸೆಟ್ ಆಗಲ್ಲ ಅಂತ ತುಂಬಾ ಜನ ನಿಮ್ಗೆ ಹೇಳಿದ್ದಾರೆ ಕೂಡ. ಅವ್ರಿಗೂ ಹಾಗೆ ಹೇಳಿದ್ದಾರೆ, ನಿಮ್ಗೂ ಹಾಗೆ ಹೇಳಿದ್ದಾರೆ. ಆದ್ರೆ ಮೂವ್ ಆನ್ ಆಗಕ್ ನಿಮ್ಗೂ ಕಷ್ಟ ಆಗ್ತಾ ಇದೆ. ಆದ್ರೆ ಈ ವ್ಯಕ್ತಿ ಐ ಆಮ್ ಓಕೆ ವಿತ್ ಇಟ್ ಹೀಗ್ ನಡ್ಕೊಳ್ತಾ ಇದ್ದಾರೆ. ಓಕೆ, ನೀನ್ ಹೋಗ್ತಿದ್ಯಾ ನನ್ ಬಿಟ್ಟು, ಓಕೆ ಫೈನ್, ಈ ತರ ಆಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಇವರು. ಸೊ ಇವ್ರಿಗೆ ಬದ್ಲಾಗ್ಬೇಕು, ಸರಿ ಮಾಡ್ಕೋಬೇಕು, ನಾನು ವಾಪಸ್ ಬರ್ಬೇಕು, ಈ ತರದೊಂದು ಇಂಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಏನಿದೆಯೋ ಅದನ್ನ ಹೇಳಲೇಬೇಕು. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರ ಹಾಗೆ ಬರ್ತಾ ಇದೆ. ಅವರು ನಿಮ್ಮನ್ನ ಈ ರಿಲೇಶನ್ಶಿಪ್ ನ ಹೋಲಿಸ್ಕೊಳಕ್ ಯಾವುದೇ ರೀತಿಯಾದ ಪ್ರೆಸೆಂಟ್ ಆಕ್ಷನ್ಸ್ ನ ಹಾಕ್ತಾ ಇಲ್ಲ. ಸೊ ಅವ್ರಿಗೆ ಅದು ಓಕೆ ಅನಿಸ್ತಾ ಇದೆ. ನೀವ್ ಇಲ್ದೇ ಇರೋದು ಅವ್ರಿಗೆ ಓಕೆ ಅನ್ನಿಸ್ತಾ ಇದೆ. ದಟ್ಸ್ ಓಕೆ, ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಈ ತರ ಆಟಿಟ್ಯೂಡ್, ಕೂಲ್ ಆಟಿಟ್ಯೂಡ್. ಕೂಲ್ ಅಂದ್ರೆ ಐ ಆಮ್ ಓಕೆ, ಐ ಆಮ್ ಫೈನ್, ಐ ಆಮ್ ಆಲ್ ಓಕೆ ವಿತೌಟ್ ಯು, ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ ಇವರು. ಸೊ ದಟ್ಸ್ ನಾಟ್ ಅ ಗುಡ್ ಸೈನ್, ದಟ್ ಇಸ್ ರಿಯಲಿ ಅ ಬ್ಯಾಡ್ ಸೈನ್. ಸೊ ಹಾಗೆ ಬರ್ತಾ ಇದೆ ರೀಡಿಂಗ್ ನಲ್ಲಿ. ಸೊ ಅವರು ಮೋಸನೂ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಅದರಲ್ಲಿ ಈ ತರದೊಂದು ಕೆಟ್ಟದಾಗಿರುವಂತ ಆಟಿಟ್ಯೂಡ್ನು ತೋರಿಸ್ತಾ ಇದ್ದಾರೆ ನಿಮ್ಗೆ. ವೆರಿ ವೆರಿ ಸ್ಟ್ರೇಂಜ್. ನಾನಿವಾಗ ಅವರ ಮನಸ್ಸಿನ ಮಾತನ್ನು ಹೇಳ್ಬಿಡ್ತೀನಿ, ಏನ್ ಅವ್ರಿಗೆ ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ, ಅವ್ರ ಮನ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಯೋಚನೆ, ಅವರು ಏನನ್ನ ನಿಮಗೆ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಂತ ನಾನು ನಿಮಗೆ ಇವಾಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಲ್ಲಿ ಹೇಳಾಗಿದೆ. ಈಗ ಟ್ಯಾರೋ ರೀಡಿಂಗ್ ಮೈಂಡ್ ಮೆಸೇಜಸ್ ನ ಕೂಡ ಹೇಳ್ತಾ ಇದ್ದೀನಿ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ? ಯು ಆರ್ ಜಡ್ಜಿಂಗ್ ಮೀ ಅಂಡ್ ಮೇಕಿಂಗ್ ಯುವರ್ ಓನ್ ಒಪಿನಿಯನ್ಸ್. ಸೊ ನಿಮ್ಮ ಮೇಲೇನೆ ಅದನ್ನು ಹೇಳ್ತಾ, ನೀನ್ ನನ್ನ ಜಡ್ಜ್ ಮಾಡ್ತಾ ಇದ್ಯಾ, ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ಯಾ, ಅಪಾರ್ಥ ಮಾಡ್ಕೊಳ್ತಾ ಇದ್ಯಾ. ನೋಡಿ, ಈ ತರ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಅದಾದ ನಂತರ ಐ ಆಮ್ ಅಡಿಕ್ಟೆಡ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಅಂಡ್ ಲವಿಂಗ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ನೀವು ಇರ್ಬೇಕು, ಇನ್ಯಾರ ಜೊತೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದಾರೋ, ಅದೇನ್ ತಪ್ಪುಗಳನ್ನ ಮಾಡ್ತಾ ಇದಾರೋ, ಅದೇನ್ ಸುಳ್ಳು ಹೇಳ್ತಾ ಇದಾರೋ, ಅದೇನ್ ಮ್ಯಾನಿಪುಲೇಷನ್ ಮಾಡ್ತಾ ಇದಾರೋ ಅದನ್ನು ನಾನು ಮಾಡ್ತೀನಿ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಫೈನಲ್ ಡೆಸ್ಟಿನೇಷನ್ ಬರ್ತಾ ಇದೆ. ದೇರ್ ಇಸ್ ನೋ ಒನ್ ಬಿಫೋರ್ ಆರ್ ಆಫ್ಟರ್, ಯು ಆರ್ ದ ಓನ್ಲಿ ಒನ್. ಇವರು ಮಾತಿನ ಮಲ್ಲ ಅಂತ ಹೇಳ್ತೀನಿ. ಮಾತಿನ ಮಲ್ಲನೋ ಮಾತಿನ ಮಲ್ಲಿನೋ, ಅವರು ಅವರ ಒಂದು ಬಾಡಿ, ಅವರ ಒಂದು ಅಟ್ರಾಕ್ಷನ್ ಇಂದ ನಿಮ್ಮನ್ನ ಮರಳು ಮಾಡ್ತಾರೆ. ಅವರು ಅವರ ಮಾತಿನಿಂದ ಮರಳು ಮಾಡ್ತಾರೆ. ಸೊ ಹಾಗೆ ಈ ವ್ಯಕ್ತಿ ಇರೋದು ಒಂಥರ, ಜನನು ಹಾಗೆ ಮ್ಯಾಗ್ನೆಟ್ ಆಗಿ ಈ ವ್ಯಕ್ತಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಅದರಿಂದ ಇವರು ಮೋಸ ಮಾಡೋದು, ಸುಳ್ಳು ಹೇಳೋದು, ಬೇರೆಯವ್ರ ಜೊತೆ ಎಂಜಾಯ್ ಮಾಡೋದೆಲ್ಲ ತುಂಬಾ ಕಾಮನ್ ಇವ್ರ ಲೈಫಲ್ಲಿ. ಇದೆಲ್ಲ ಅವ್ರಿಗೇನು ಪ್ರಾಬ್ಲಮ್ ಅಲ್ಲ, ಇದೆಲ್ಲ ಅವ್ರು ಅದನ್ನ ತಪ್ಪು ಅಂತಾನು ಕೂಡ ಅವ್ರು ಹೇಳಲ್ಲ. ಆತರ ಕೂಲ್ ಆಟಿಟ್ಯೂಡ್ ಪರ್ಸನ್ ಇವರು. ಇವ್ರಿಗೆ ಆತರ ಅಟೆನ್ಷನ್ ಸಿಗುತ್ತೆ ಜನರಿಂದ. ಓಕೆ, ರೊಮ್ಯಾಂಟಿಕ್ ಅಟೆನ್ಷನ್ ಸಿಗುತ್ತೆ ಬೇರೆಯವರಿಂದ, ಯಾಕಂದ್ರೆ ಇವರು ಅಷ್ಟು ಅಟ್ರಾಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ ನಾನು. ಅದರಿಂದಾನೇ ನಿಮ್ಮನ್ನು ಬಿಡಿಸ್ಕೊಳಕ್ ರೆಡಿ ಇಲ್ಲ. ಹಾಗೆ ಎಟ್ ದ ಸೇಮ್ ಟೈಮ್ ನೀನು ಇರು, ಬೇರೆಯವರು ಇರ್ಬೇಕು ನನ್ನ ಲೈಫಲ್ಲಿ, ಈ ತರ ಒಂದು ಕೆಟ್ಟ ಆಟಿಟ್ಯೂಡ್ ಇದೆ ಇವ್ರಿಗೆ. ಸೊ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಲಾಯಲ್. ಲಾಯಲ್ ಅಂತ ಬಂದಾಗ ಲಾಯಲ್ ಆಗಿರಲ್ಲ ಇವರು.
ಅವರು ನ್ಯಾಯವಾಗಿ ಇರ್ತಾರ ನಿಮ್ ಜೊತೆ ಅಂದ್ರೆ ಆನ್ಸರ್ ಇಸ್ ಅ ನೋ. ಸೊ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ತುಂಬಾ ನೋವು ಉಂಟು ಮಾಡಿದ್ದಾರೆ ಈ ವಿಷಯವಾಗಿ. ನೀವು ತುಂಬಾನೇ ಮನಸ್ಥಿತಿನ ಎಷ್ಟು ಚೇಂಜ್ ಮಾಡ್ಕೊಂಡಿದೀರಾ ಅಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿದೀರಾ ಹಿಂದೆ. ಪರವಾಗಿಲ್ಲ, ಸರಿ ಹೋಗ್ತಾರೆ ಅಂತ. ಆದ್ರೆ ಸರಿ ಹೋಗಿಲ್ಲ ಅವರು. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ ಮೇಲ್ ಕೋಪನೂ ಇದೆ, ನೀವ್ ವಾಪಸ್ ಬರ್ತಾ ಇಲ್ಲ. ನನ್ನ ಹತ್ರನೇ ಆಟಿಟ್ಯೂಡ್ ತೋರಿಸ್ತಾ ಇದಾರೆ ಅಂತ ನಿಮ್ ಮೇಲ್ ಕೋಪ ಬೇರೆ ಇದೆ ಈ ವ್ಯಕ್ತಿಗೆ. ಡೆತ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್, ನೀವ್ ಬರ್ಲಿಲ್ಲ ಅಂದ್ರೆ ಅವ್ರು ಓಕೆ ಆಗೇ ಇದಾರೆ. ನೀವ್ ವಾಪಸ್ ಅವ್ರ ಲೈಫ್ ನಲ್ಲಿ ಹೋಗ್ಲಿಲ್ಲ ಅಂದ್ರೆ ಐ ಆಮ್ ಆಲ್ ಓಕೆ, ಐ ಆಮ್ ಟೋಟಲಿ ಫೈನ್, ಐ ಡೋಂಟ್ ಕೇರ್ ಅನ್ನುವಂತ ಆಟಿಟ್ಯೂಡ್ ಇಟ್ಕೊಂಡಿದ್ದಾರೆ. ವರ್ಲ್ಡ್ ಬಂದಿರೋದ್ರಿಂದ ಈಗ ನಿಮ್ ಲೈಫ್ ನ ನೀವು ಒಂದು ಚಾರ್ಜ್ ತಗೊಳ್ಳೇಬೇಕಾಗತ್ತೆ, ಡಿಸಿಷನ್ ತಗೋಬೇಕಾಗತ್ತೆ. ನೋಡಿ ನೀವೇನ್ ಮಾಡ್ತೀರಾ ಅಂತ. ಯಾಕಂದ್ರೆ ಈ ವ್ಯಕ್ತಿ ಪ್ರಕಾರವಾಗಿ ಈಗ್ಲೂ ಕೂಡ ನಾನೇನು ತಪ್ಪು ಮಾಡಿಲ್ಲ, ನನ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೀವೇ ಹೋಗಿದ್ದು, ನಾನೇನು ಮಾಡಕ್ ಆಗಲ್ಲ, ಈ ತರ ಎಲ್ಲಾನು ನಿಮ್ಮ ಮೇಲೆ ಹಾಕ್ತಾ ಇದಾರೆ. ಅವ್ರು ತಪ್ಪು ಮಾಡಿ ನಿಮ್ಮ ಮೇಲೆ ಹಾಕ್ತಾ ಇದಾರೆ. ಔಟ್ಕಮ್ ಏನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಮೇ ಬಿ ಚಿಲ್ಡ್ರನ್ ಇನ್ವಾಲ್ವ್ ಆಗಿರ್ಬೋದು, ನಿಮ್ಗೆ ಮಕ್ಳಿರ್ಬೋದು, ಮಕ್ಳಿಂದ ನೀವು ಸಹಿಸ್ಕೊಳ್ತಾ ಇದೀರೋ ಏನೋ ಇವ್ರನ್ನ. ಈ ತರ ಏನೋ ಒಂದು ಎನರ್ಜಿ ನಾನು ಪಿಕ್ ಮಾಡ್ತೀನಿ. ಏನೋ ಕಮಿಟ್ಮೆಂಟ್ ಇದೆ, ಅದರಿಂದಾನೇ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು, ನಾನು ಎಲ್ಲಿ ಹೋಗ್ಲಿ ಇವ್ರನ್ನ ಬಿಟ್ಟು. ನೀವು ಅಷ್ಟೇ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದೀರಾ, ನೀವು ಒಂದು ಡಿಪೆಂಡೆನ್ಸಿ ಇಟ್ಕೊಂಡಿದೀರಾ ಈ ವ್ಯಕ್ತಿ ವಿಷಯವಾಗಿ. ಇವ್ರನ್ನ ನಿಮ್ಗೆ ಈಸಿಯಾಗಿ ಬಿಡಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಇರೋ ಹಾಗೆ ನೀವ್ ಇರಕ್ ಆಗ್ತಾ ಇಲ್ಲ. ಅವ್ರ ಲೈಫೇ ಬೇರೆ ತರ, ನಿಮ್ ಲೈಫೇ ಬೇರೆ ತರ. ಅವ್ರ ಪ್ರಕಾರ ಸುಳ್ಳು ಹೇಳೋದೆಲ್ಲ ನಾರ್ಮಲ್, ಮುಚ್ಚಿಡೋದು ನಾರ್ಮಲ್, ಬೇರೆಯವ್ರ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳೋದು ಲೈಫು ನಾರ್ಮಲ್. ಆದ್ರೆ ನಿಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಯಾಕಂದ್ರೆ ನಿಮ್ಮ ಬೆಳವಣಿಗೆ, ನಿಮ್ಮ ಲೈಫ್ ನಲ್ಲಿ ನೀವು ಕಲ್ತಿರುವಂತ ವಿಷಯಗಳು ಬೇರೆ ತರ ಇದೆ, ಹಾಗೂ ಅವ್ರು ಕಲ್ತಿರುವಂತ ವಿಷಯಗಳು ಬೇರೆ ತರಾನೇ ಇದೆ. ಸೊ ಡಿಫ್ರೆನ್ಸಸ್ ಈ ರಿಲೇಶನ್ಶಿಪ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಅವರು ಈಗ ನೀವ್ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅಂದ್ರೆ ನೀವೇ ಹೋಗಿ ಸರಿ ಮಾಡ್ಕೋಬೇಕು ಅಂತ ಅವರು ಕಾಯ್ತಾ ಇದಾರೆ. ಹಾಗೂ ನೀವ್ ಹೋಗಿ ಸರಿ ಮಾಡ್ಕೊಂಡ್ರು ಕೂಡ ಅವರು ಬದ್ಲಾಗೋದಿಲ್ಲ ಅಂತ ಬರ್ತಾ ಇದೆ. ಸೊ ರೀಡಿಂಗ್ ಪ್ರಕಾರವಾಗಿ ಹೀಗೆ ಇರೋದು. ನೀವ್ ಯೋಚನೆ ಮಾಡಿ ನೀವೇನ್ ಮಾಡ್ತೀರಾ ಅಂತ. ದಟ್ ಈಸ್ ಯೋರ್ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.